ಶ್ರದ್ಧಾವಾನ್ ಲಭತೆ ಧರ್ಮಂ ಶ್ರದ್ಧಾವಾನ್ ಅರ್ಥಮಾಪ್ನುಯಾತ್ ಶ್ರದ್ಧೆಯ ಸಾಧ್ಯತೆ ಕಾಮಃ ಶ್ರದ್ಧಾವಾನ್ ಮೋಕ್ಷಮಾಪ್ನುಯಾತ್. ಕೇವಲ ಭಕ್ತಿ ಮಾಡುತ್ತೇನೆ ಅಂತ ನಮ್ಮಲ್ಲಿ ಭಕ್ತಿಯ ಸ್ವರೂಪಕ್ಕೆ ಮೇಲಿನಿಂದ ನಾವು ಕಣ್ಣು ಮುಚ್ಚಿ ಕೈ ಮುಗಿದು ಗಟ್ಟಿಯಾಗಿ ರಾಗದಿಂದ ಹಾಡುವುದಷ್ಟನ್ನೇ ಮೇಲಿನ ಶಾರೀರಿಕ ಕ್ರಿಯೆಯನ್ನು ಭಕ್ತಿ ಅಂತ ನಾವು ತಿಳ್ಕೊಂಡಿರ್ತೇವೆ. ಅದು ಒಂದು ಭಕ್ತಿಯ ಲಕ್ಷಣದ ಒಂದು ಭಾಗ ಅಷ್ಟೇ. ಅಷ್ಟೇ ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಆಚಾರ್ಯರದನ್ನು ಇಲ್ಲಿ ಅನೇಕ ಮಾತುಗಳನ್ನು ಹೇಳಿದ್ದನ್ನು ನಾನೆಲ್ಲವನ್ನು ಓದಲಿಕ್ಕೆ ಹೋಗುವುದಿಲ್ಲ. ಆಚಾರ್ಯರದನ್ನು ಸಂಗ್ರಹಿಸಿ ಹೇಳಿಬಿಟ್ರು. ಸ್ನೇಹ ಅನ್ನುವುದು ಯಾವಾಗ ಬರುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಬಂದಾಗ ಬರುತ್ತೆ. ಅಲ್ಲಿಯ ತನಕ ಆ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದರು, ಅವರು ಏನು ಎತ್ತ ಅಂತ ಗೊತ್ತಿಲ್ಲದೆ ಸುಮ್ಮನೆ ಓಡಾಡ್ತಾ ಇದ್ದವರು, ಪದ್ಮವಿಭೂಷಣ ಬಂದ ಮೇಲೆ ಅವರ ಸಾಧನೆ ಏನು ಅಂತ ಒಂದು ಲಿಸ್ಟ್ ಬಂದ ಮೇಲೆ ಎಂಥ ಜನ ನಮ್ಮ ಪಕ್ಕದಲ್ಲೇ ಇದ್ದರು, ನಮ್ಮ ಕರ್ನಾಟಕದಲ್ಲೇ ಇದ್ದರು, ನಮ್ಮ ಪರಿಸರದಲ್ಲೇ ಇದ್ದರು, ನಾವು ಅವರನ್ನು ಗುರುತಿಸಲಿಲ್ವಲ್ಲ, ಇನ್ನೊಂದು ಬಾರಿ ಸಿಕ್ಕಾಗ ಅವರನ್ನು ಮಾತಾಡಿಸಿ ಗೌರವಿಸಬೇಕು, ಅವರನ್ನೊಮ್ಮೆ ಪ್ರೀತಿಯಿಂದ ನಮ್ಮ ಭಾವನೆಗಳನ್ನು ಅವರ ಜೊತೆಗೆ ಹಂಚಿಕೊಳ್ಬೇಕು ಅಂತ ನಮಗೆ ಅನ್ನಿಸುವುದನ್ನು ನಾವು ಯೋಚನೆ ಮಾಡಿದಾಗ ಅದು ಸ್ವಲ್ಪ ಗೌರವ. ಇನ್ನೂ ಅದು ಹೆಚ್ಚು ಮಡುಗಟ್ಟಿದಾಗ ಭಕ್ತಿ. ಪ್ರೀತಿಯಲ್ಲೇ ಹಲವು ಸ್ತರಗಳನ್ನು, ಮಕ್ಕಳಲ್ಲಾದಾಗ ಅದು ವಾತ್ಸಲ್ಯವಾಗುತ್ತೆ, ಸಮಾನರಲ್ಲಾದಾಗ ಅದು ಸ್ನೇಹವಾಗುತ್ತೆ, ಸಮಾನರಲ್ಲೂ ಜೀವದ ಸಂಬಂಧ ಬಂದಾಗ ಅದು ಪ್ರೀತಿ ಅಥವಾ ಪ್ರೇಮ ಆಗುತ್ತೆ, ಅದಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಇರುವಂಥವರಿಗಾದಾಗ ಅದು ಗೌರವವಾಗುತ್ತೆ. ಇದೆಲ್ಲವೂ ಸೇರಿ ಒಟ್ಟಾದಾಗ ಅದು ಭಕ್ತಿಯಾಗುತ್ತೆ. ಯಾಕೆಂದರೆ ದಾಸರು ಭಗವಂತನನ್ನ ಮಗು ಅಂತಲೂ ನೋಡ್ತಾರೆ, ಪ್ರಿಯಕರ ಅಂತಲೂ ನೋಡ್ತಾರೆ, ಗೌರವದಿಂದ ನೀನು ನನ್ನ ಸ್ವಾಮಿ ಅಂತಲೂ ಕರೀತಾರೆ. ಈ ಎಲ್ಲ ಥರದ ಪ್ರೀತಿಯನ್ನು ಒಬ್ಬನಲ್ಲಿ ಮಾಡಲಿಕ್ಕಾಗುತ್ತೆ ಅಂದರೆ ಅದು ಭಕ್ತಿ. ಎಲ್ಲರಲ್ಲೂ ನಾವು ವಾತ್ಸಲ್ಯ ತೋರಿಸ್ಲಿಕ್ಕಾಗಲ್ಲ, ಎಲ್ಲರಲ್ಲೂ ನಾವು ಗೌರವ ಮಕ್ಕಳಲ್ಲಿ ನಾವು ಗೌರವ ತೋರಿಸ್ಲಿಕ್ಕಾಗಲ್ಲ, ದೊಡ್ಡವರಲ್ಲಿ ನಾವು ವಾತ್ಸಲ್ಯ ತೋರಿಸ್ಲಿಕ್ಕಾಗಲ್ಲ. ಒಂದು ಹಂತ ದಾಟಿ ಮಕ್ಕಳರಂತೆ ಆದಾಗ ದೊಡ್ಡವರು ಮತ್ತೆ ಆ ವಾತ್ಸಲ್ಯದಿಂದ ನೋಡುವುದು ಅಂತ ಅನ್ನುವ ಭಾವ ಇದ್ದರೂ ಆ ಎಲ್ಲ ಥರದ ಪ್ರೀತಿಯನ್ನು ಒಬ್ಬರಲ್ಲಿ ತೋರಿಸ್ಲಿಕ್ಕಾಗುವುದಿಲ್ಲ. ಆ ಎಲ್ಲ ಥರದ ಪ್ರೀತಿಯನ್ನು ಮಹಾತ್ಮ ಜ್ಞಾನಪೂರ್ವಕವಾಗಿ ಅವನನ್ನು ಮಗು ಅಂತ ನೋಡ್ತೇವೆ ಅಂತ ಅಂದ ತಕ್ಷಣ ಬದ್ರಿಯಲ್ಲಿ ಅವರು ಗಾಳಿ ಬೀಸ್ತಾರೆ ಅಂದ ತಕ್ಷಣ ದೇವರಿಗೆ ಇದು ಅವನಿಗೆ ತೊಂದರೆ ಆಗುತ್ತೆ ಅಂತ ಗಾಳಿ ಬೀಸುವುದಲ್ಲ, ಅಥವಾ ಗಾಳಿ ಬೀಸ್ತಾರೆ ಅಂದ ತಕ್ಷಣ ಚಳಿಯಾಗುತ್ತೆ ಅಂತ ದೇವರನ್ನು ಭಾವಿಸುವುದಲ್ಲ. ಚಾಮರ ಸೇವೆ ಅನ್ನೋದನ್ನು ನಾನು ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ ಹೊರತು ದೇವರಿಗೆ ನಮ್ಮಂತೆ ಮೈ ಇದ್ದು ಅದರಿಂದಾಗಿ ಬೆವತ್ತು ಸೆಕೆಯಾಗಿ ಒದ್ದಾಡ್ತಾ ಇದ್ದೇನೆ ಅದನ್ನು ನಾನು ಪರಿಹಾರ ಮಾಡ್ತೇನೆ ಎನ್ನುವ ಭಾವ ಅಲ್ಲ. ಛತ್ರ ಚಾಮರಾದಿ ಎಲ್ಲ ಕರ್ತವ್ಯಗಳು ಕೂಡ ದೇವರಿಗೆ ಒಂದು ಉಪಚಾರದ ನೆಲೆಯಲ್ಲಿ ನಾನು ಅದನ್ನು ಮಾಡಲೇಬೇಕಾದದ್ದು ಅನ್ನುವ ಕಾರಣಕ್ಕಾಗಿ ಮಾಡುವ ಪ್ರಸಂಗದಲ್ಲಿ ಪ್ರೀತಿಯಿಂದ ಮಾಡುವುದು ಅಂತ ಬಂದಾಗ ಆ ಭಕ್ತಿಗೆ ಅರ್ಥ ಬರುತ್ತೆ. ಕೆಲವೊಮ್ಮೆ ಅತಿರೇಕಕ್ಕೆ ಹೋಗಿ ಗೊಂಬೆಗೆನೆ ಬೆಣ್ಣೆ ತಿನ್ನಿಸೋದು ಇತ್ಯಾದಿ ಎಲ್ಲ ಭಕ್ತಿಯ. ದೇವರಿಗೆ ಬೆಣ್ಣೆ ತಿನ್ನಿಸ್ಬೇಕು ಅನ್ನೋ ಪ್ರೀತಿ ತಪ್ಪಲ್ಲ, ಆದರೆ ನಾನು ತಿನ್ನಿಸದಿದ್ರೆ ದೇವರು ಉಪವಾಸ ಬಿದ್ದು ಸಾಯ್ತಾನೆ ಅಂತ ಭಾವಿಸುವ ಅತಿರೇಕಕ್ಕೆ ಹೋಗಬಾರ್ದು. ನಾವು ಯಾಕೆ ಅರ್ಪಿಸುವುದು ಅಂದರೆ ನಮಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ನಾನು ಅದನ್ನು ತಿಂದು ತೇಗಿ ಸಂತೋಷ ಪಡುವುದಕ್ಕೆ ಅಂತ ಕೊಟ್ಟದ್ದನ್ನು ಅವನು ಕೊಟ್ಟಿದ್ದಾನೆ ಅಂತ ನೆನೆದು ನಾನು ಸಂತೋಷಪಟ್ಟರೆ ಆಗ ನಿಜವಾಗಿ ಅದನ್ನು ಭಗವಂತನಿಗೆ ಒಪ್ಪಿಸಿ ಪಡೆದದ್ದಕ್ಕೆ ದೋಷ ಆಗುವುದಿಲ್ಲ. ಇಲ್ಲ ಅಂದರೆ ಯೋ ಭುಂಕ್ತೆ ಸ್ಥೇನಯ್ಯವ ಸಹ, ಒಂದು ವೇಳೆ ಭಗವಂತನಿಗೆ ಕೊಡಬೇಕಾದ್ದನ್ನು ಕೊಡದೆ ನಾವು ಉಂಡೆವು ಅಂತಂದರೆ ಅವನ ಸೊತ್ತನ್ನು, ಕೆರೆಯ ನೀರನ್ನೇ ನಾವು ಕೆರೆಗೆ ಚೆಲ್ಲಿ ನೋಡು ನಿನಗೆ ಅರ್ಘ್ಯ ಕೊಟ್ಟಿದ್ದೇನೆ ನನಗೇನು ಕೊಟ್ಟಿದ್ದಿ ಅಂತ ಕೇಳುವುದಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದರಲ್ಲೊಂದು ತೃಪ್ತಿ, ಕೃತಜ್ಞತೆ ಏನು ಅಂದರೆ ನಿನ್ನ ನೀರಿನಿಂದಲೇ ಭಗವಂತನೇ ನಿನಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ, ನನ್ನದೇನೂ ಇಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅನ್ನುವ ಎಚ್ಚರವನ್ನು ತಂದುಕೊಳ್ಳುವುದಕ್ಕೋಸ್ಕರ ಸಮರ್ಪಣೆ ಮಾಡುವುದು ಅಂತ ಬಂದಾಗ ಅಲ್ಲಿ ಭಕ್ತಿ ನೀನು ಕೊಟ್ಟದ್ದೇ ಮಹಾತ್ಮ ಜ್ಞಾನಪೂರ್ವಸ್ತು. ಮತ್ತೆ ಅದು 4 ದಿವಸ ಇರುತ್ತೆ, ಇನ್ನು 4 ದಿವಸ ಎಲ್ಲೋ ಮರ್ತೋಗುತ್ತೆ, ಅಥವಾ 4 ದಿವಸ ಒಂದು ಕಡೆ ಇರುತ್ತೆ, ಇನ್ನು 4 ದಿವಸ ಇನ್ನೊಂದು ಕಡೆ ಹೋಗುತ್ತೆ. ಹೀಗಾಗಬಾರ್ದು. ಸುದೃಢ ಯಾಕದು ಸರ್ವತೋ ಅಧಿಕ, ಉಳಿದ ಎಲ್ಲರಿಗಿಂತಲೂ ಅಧಿಕನಾದವನು ನೀನು. ನಮಗೆ ಅದು ವಾರಕ್ಕೊಂದು ದೇವತೆಗಳಾಗಿ ಈ ದೇವರನ್ನು ಪೂಜಿಸಿದರೆ ಈ ದೇವತೆಯ ಪ್ರಸಾದವಾಗಿ ಇಂಥದ್ದೊಂದು ಎಲೆಕ್ಷನ್ನಲ್ಲಿ ವಿನ್ ಆಗ್ತೇನೆ, ಅಥವಾ ಯಾವುದೋ ಕೋರ್ಟಲ್ಲಿ ಕೇಸ್ ಗೆಲ್ತೇನೆ, ಅಥವಾ ಭೂಮಿಯ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಮಾತ್ರ ಆ ದೇವತೆಯನ್ನು ಆ ದಿನದಲ್ಲಿ ಆ ವಿಶೇಷವಾದ, ಇನ್ನು ಆ ವಾರಕ್ಕೂ ಅಲ್ಲ, ಕೆಲವೊಮ್ಮಿಗೆ ವರ್ಷಕ್ಕೊಮ್ಮೆನೇ ನೆನಪಾಗುವುದು, ಉಳಿದ ಟೈಮಲ್ಲಿ ನೆನಪೇ ಇರುವುದಿಲ್ಲ ದೇವರು. ಇನ್ನು ಕೆಲವರದ್ದು ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಟ್ರೆ ಅದು ಹಬ್ಬ ಬಂದರೆ ಮಾತ್ರ, ಇನ್ನೊಬ್ರು ಯಾರಾದರೂ ಬಂದರೆ ಮಾತ್ರ ತೆಗಿಬೇಕು. ಹಾಗಾಗಬಾರ್ದು. ನಾವು ಉಣ್ಣುವುದು ಅನ್ನೋದು ನಮ್ಮ ನಿತ್ಯದ ದೇಹಕ್ಕೆ ನಾವು ನಡೆಸುವ ಸೇವೆ ಅಂತ ಅಂದ ಮೇಲೆ ಉಳಿಸ್ಕೊಳ್ಳಿಕ್ಕೋಸ್ಕರ, ಹಾಗೆಯೇ ಭಗವಂತನೇ ನಾವು ಉಣ್ಣುವುದು ಎಷ್ಟು ಅನಿವಾರ್ಯ ಮತ್ತು
ನಿತ್ಯದ ಕರ್ಮವೋ ಹಾಗೆಯೇ ದೈವಿಕವಾದಂತಹ ಪೂಜೆಯು ಕೂಡ ನಮ್ಮ ಹೊಟ್ಟೆಗೆ ನಾವು ಏನು ಹಾಕೊಳ್ತೇವೋ ಅದನ್ನೇ ನಿವೇದಿಸಿ ಭಗವಂತನಿಗೆ ಪೂಜೆಗೈಯುವುದು ಕೂಡ ಅಷ್ಟೇ ಮುಖ್ಯ. ಅಂದರೆ ಈಗ ಯಾರೋ ಒಬ್ಬ ಧ್ಯಾನದಲ್ಲಿ ಕೂತಿರ್ತಾನೆ, ಮರ್ತು ಬಿಟ್ಟಿರ್ತಾನೆ, ಮೈ ಮರೆತಿರ್ತಾನೆ, ಸಂಜೆ ಆಗುತ್ತೆ, ಅವನನ್ನು ಹೋಗಿ ಎಬ್ಸಿ, ಏನ್ರಿ ಇಷ್ಟೊತ್ತಿಂದ ಹಾಗೆ ಕೂತು ಬಿಟ್ಟಿದ್ದೀರಿ, ಜಪ ಮಾಡಿ ಆ ಸಮಯಕ್ಕೆ ಸರಿಯಾಗಿ, ಅಥವಾ ದೇವ್ರು ಬರ್ತಾ ಇದ್ದಾನೆ ಎದ್ದು ನಿಲ್ಲಿ. ಬೇಡ, ದೇವರು ಬರುವಾಗ ಎದ್ದು ನಿಲ್ಲುವುದು ಅಥವಾ ಸಮಯ ಬಂದಾಗ ಜಪಿಸುವುದು ಅನ್ನೋದ್ರ ಉದ್ದೇಶ ಏನು? ಧ್ಯಾನಕ್ಕೆ ಹೋಗ್ಲಿಕ್ಕೋಸ್ಕರನೇ. ಅವರು ಅದರಲ್ಲೇ ಇದ್ದಾರೆ ಅಂತಂದಾಗ ನೀವು ಮತ್ತೆ ಅವರನ್ನು ಹಿಂದೆ ಎಳಿಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಎಲ್ಲ ಪ್ರಕ್ರಿಯೆಗಳು ಮೂಲದ ಕೇಂದ್ರ ಏನಿದೆಯೋ ಅಲ್ಲಿಗೆ ಸಾಗುವುದಕ್ಕೆ ಬೇಕು ಅನ್ನುವ ದೃಷ್ಟಿಯಿಂದ ಹೇಳಿದ್ದಾದ್ರಿಂದ, ಹಾಗೆಯೇ ಭಕ್ತಿಯನ್ನು ಮಾಡುವುದು ಅಥವಾ ಇನ್ನೇನೋ ಮಾಡುವುದು ಅಂತ ಅನ್ನೋದು ಭಗವಂತನಲ್ಲಿ ಇನ್ನಷ್ಟು ಹೆಚ್ಚು ಪ್ರೀತಿಯನ್ನು ಗಳಿಸ್ಲಿಕ್ಕಾಗಿ ಅಂತ ಅಂದಾಗ ಅದೆಲ್ಲವನ್ನು ಮೀರಿ ಭಗವಂತನ ಎಚ್ಚರವನ್ನು ಪಡೆದು ಮನುಷ್ಯ ಬೆಳೀಬೇಕು ಅನ್ನುವ ಹಿನ್ನೆಲೆಯಲ್ಲಿ ಸರ್ವತೋ ಅಧಿಕ, ಎಲ್ಲದಕ್ಕಿಂತ ಮೀರಿ ನಿಂತವನು ಭಗವಂತ ಅನ್ನುವ ಎಚ್ಚರದೊಂದಿಗೆ ಪ್ರೀತಿಸುವುದು. ಉಳಿದ ದೇವತೆಗಳ ಆರಾಧನೆಯೂ ಕೂಡ ಭಗವಂತನ ಆರಾಧನೆಗೆ ಪೂರಕವಾಗಿ ಇರಬೇಕು ಅಂತನ್ನುವ ದೃಷ್ಟಿಯಿಂದ ಹರಿಯ ಅಂಗಭೂತವಾದಂತಹ ಶಕ್ತಿಗಳಾಗಿ ಜಗತ್ತಿನ ಎಲ್ಲ ಕರ್ತವ್ಯಗಳಲ್ಲೂ ತಾವೂ ಭಾಗವಹಿಸಿ ಸೇವೆ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಅನ್ನುವ ಇಡೀ ಜಗತ್ತನ್ನು ತನ್ನ ಕುಟುಂಬ ಅಂತ ಕಾಣುವ ಭಗವಂತನ ಮನೆಯ ಸದಸ್ಯರೆನಿಸುವಂತೆ ಜಗತ್ತಿನ ಉಳಿದ ದೇವತೆಗಳ ಆರಾಧನೆ ಇರಬೇಕು. ಅಂತಹ ಭಕ್ತಿ ಅಂತನ್ನೋದು ಪೂರ್ಣವೆನಿಸುತ್ತೆ. ಅಂತಹ ಸ್ನೇಹ ಅಂದರೆ ಜಿಡ್ಡು, ಅಂಟಿಸಿಕೊಳ್ಳುವುದು, ಅದನ್ನು ಬಿಟ್ಟಿರ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಬೇರೆ ಏನನ್ನೋ ಬಿಟ್ಟು ನಾವು ಯೋಚನೆ ಮಾಡ್ತೇವೆ, ಆದರೆ ಬೇರೆ ಏನನ್ನೋ ಹೇಗೆ ನಾವು ಅಂಟಿಸಿಕೊಳ್ತೇವೋ ಅಷ್ಟು ಅಂಟಿಸಿಕೊಳ್ಳುವ ಶಕ್ತಿ ನಮಗೆ ಭಗವಂತನ ವಿಷಯದಲ್ಲಿ ಇಲ್ಲ ಅಂದರೆ ನಮ್ಮ ಭಕ್ತಿಯಲ್ಲಿ ಕೊರತೆ ಇದೆ ಅಂತ ಅರ್ಥ. ಈಗ ಪೂಜೆ ಅನ್ನುವುದು ಅದು ಮುಖ್ಯ. ಆ ಪೂಜೆಯ ಪ್ರಸಾದವಾಗಿ ನಾವು ಉಣ್ಣುವುದು, ನಮಗೇನಾಗುತ್ತೆ, ಉಣ್ಣುವುದು ಪ್ರಧಾನ ಆಗಿಬಿಡುತ್ತೆ. ಉಣ್ಣುವುದಕ್ಕೋಸ್ಕರ ಪೂಜೆ ಆಗುತ್ತೆ. ಪೂಜೆಯಿಂದಾಗಿ ಹಿರಿಯರು ಹೇಳುವುದುಂಟು ಬಹಳ, ಈಗ ಅದನ್ನು ಕೇಳಿದರೆ ಆಶ್ಚರ್ಯ ಅನ್ನಿಸ್ಬೋದು. ಇವತ್ತು ಭಗವಂತನಿಗೆ ನಿವೇದನೆಗಾಗಿ ಏನು ಮಾಡಬೇಕು ಅಂತ ಯೋಚಿಸಿ ಅದನ್ನು ಮಾಡಿ ನಾವು ತಿನ್ನುವುದು ಅಂತ. ಇವತ್ತು ದೇವರೇ ನೆನಪಿರಲ್ಲ, ಅಕಸ್ಮಾತ್ ನೆನಪಿದ್ದ ಭಕ್ತಿಯ ಒಂದು ಪ್ರಕಟಣೆಗೊಳಿಸುವಂತಹ ವಾತಾವರಣ ಇದ್ದ ಮನೆಯಲ್ಲೂ ಕೂಡ ನಮಗೇನು ಬೇಕು ಅದನ್ನು ಯೋಚನೆ ಮಾಡಿ ಅದನ್ನು ದೇವರಿಗೆ ನಿವೇದನೆ ಮಾಡುವುದು. ಯಾಕೆಂದರೆ ಮೊದಲು ನಮಗೆ ನಮ್ಮ ಒಡೆತನದಲ್ಲಿದೆ. ದೇವರು ಪಾಪ ನಾಳೆ ನಮ್ಮನ್ನು ಶಪಿಸುವುದು ಬೇಡ. ಅವನಿಗೆ ಅಕಸ್ಮಾತ್ ಸಿಟ್ಟು ಬಂದು ನಾಳೆ ನಾವು ಈ ಉಣ್ಣುವುದನ್ನೇ ನಾಶ ಮಾಡಿ ಬಿಟ್ಟರೆ ಆ ಕಿರಿಕಿರಿ ಅವನು ಮಾಡುವುದು ಬೇಡ ಅನ್ನುವ ಭಯಕ್ಕೋ ಅಥವಾ ಅವನ ಮೇಲೆ ಭಾರಿ ಕರುಣೆಯಿಂದ ನಾವು ಕೊಡದೇ ಇದ್ರೆ ಕಷ್ಟ ಆಗುತ್ತೆ ಎನ್ನುವ ಕಾರಣಕ್ಕೋ ನಿವೇದಿಸುವುದು ಅನ್ನುವ ಸ್ಥಿತಿಯಲ್ಲಿ ನಮ್ಮ ಭಕ್ತಿಗಳು ಕೆಲವೊಮ್ಮೆ ಎಲ್ಲೆಲ್ಲೋ ದಾರಿ ತಪ್ತವೆ. ಅದಾಗದೆ ಅವನ ನಿವೇದನೆಗೋಸ್ಕರ ಸಿದ್ಧವಾದಂತಹ ಅನ್ನವನ್ನು ನಾವು ಉಣ್ಣುವುದಕ್ಕಾಗಿ ಬಳಸಿಕೊಳ್ತೇವೆ ಎನ್ನುವ ಎಚ್ಚರದ ತನಕ ನಮ್ಮ ಮನಸ್ಸು ಎತ್ತರಕ್ಕೆ ಏರಿದೆ ಅಂದರೆ ಅದು ಭಕ್ತಿಯ ಒಂದು ಸ್ಥಿತಿಯಲ್ಲಿದೆ. ನೂರಾರು ಥರದ ಭಕ್ತಿಗಳನ್ನು ಅಂದರೆ ಅದರ ಸ್ತರಗಳನ್ನು ನಾವು ಎಲ್ಲೋ ಒಂದು ಕಡೆ ಕರೆಕ್ಟ್ ಇರ್ತೇವೆ, ಇನ್ನೊಂದು ಕಡೆ ಎಲ್ಲೋ ಜಾರುತ್ತೇವೆ, ಮತ್ತೊಂದು ಕಡೆ ಕರೆಕ್ಟ್ ಇರ್ತೇವೆ, ಇನ್ನೊಂದೆಲ್ಲೋ ಕಡೆ ಜಾರುತ್ತೆ. ಅದು ಜಾರಿತು ಅಂದ ತಕ್ಷಣ ಭಗವಂತ ನೀವು ಎಲ್ಲ ಅನರ್ಥ ಮಾಡಿದ್ದೀರಿ ಅಂತ ಹೇಳುವುದಿಲ್ಲ. ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಬಂದಲ್ಲಿ ಅದನ್ನು ಮತ್ತೆ ಸರಿಪಡಿಸಿಕೊಳ್ಳಬೇಕು ಅನ್ನುವ ಎಚ್ಚರವನ್ನು ಹೇಳಲಿಕ್ಕೋಸ್ಕರ ಈ ಪುರಾಣದ ಅನೇಕ ಮಾತುಗಳು ಮುಂದೆ ಬರ್ತಾವೆ. ಸನಕರು ಮತ್ತೊಂದು ಕಥೆಯನ್ನು ಹೇಳುತ್ತಾರೆ. ಭಗವಂತ ಈ ಭಕ್ತಿಯನ್ನು ಮಾಡಿ ಅಂತಹ ಎತ್ತರಕ್ಕೆ ಏರಿ ಯಾರು ಸಾಮಾನ್ಯರು ಯಾರೂ ಅಲ್ಲ, ಮರೀಚಿ ಮೊದಲಾದ ಎಲ್ಲ ಋಷಿಗಳು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಚೆನ್ನಾಗಿ ನೆರವೇರಿಸಿ ಎತ್ತರಕ್ಕೆ ಏರಿದವರು. ಅದರಲ್ಲೂ ಮೃಕಂಡುವಿನ ಮಗನಾದ ಮಾರ್ಕಂಡೇಯನ ಕಥೆಯನ್ನು ಹೇಳ್ತಾ, ಮೃಕಂಡು ಅಂತ ಒಬ್ಬ ಅತ್ಯಂತ ಶ್ರೇಷ್ಠನಾದ ಋತ್ವಿಜನಿದ್ದ. ಅವನು ಭಗವಂತನ ಬಗ್ಗೆ ಅತ್ಯಂತ ಪ್ರೀತಿಯಿಂದ ತನ್ನ ದೇಹದ ಬಗ್ಗೆಯೂ ಹೆಚ್ಚು ಕಾಳಜಿ ವಹಿಸದೆ ತಪಸ್ಸಿನಲ್ಲಿ ನಿಲ್ತಾನೆ. ಹಾಗೆ ನಿಂತಾಗ ಶಾಲಗ್ರಾಮೇ ಮಹಾತೀರ್ಥೆ ಸೋತಪ್ಯತ ಮಹಾತಪಾ ಯುಗಾನಾಮಯುತಂ ಬ್ರಹ್ಮನ್ ಗೃಣನ್ ಬ್ರಹ್ಮ ಸನಾತನಂ. ಭಗವಂತನ ನಾಮವನ್ನು ನಿರಂತರ ಹೇಳಿಕೊಳ್ಳುತ್ತಾ ಶಾಲಗ್ರಾಮ ತೀರ್ಥದಲ್ಲಿ ಅಂದರೆ ಗಂಡಕಿಯ ಆಸುಪಾಸು ಎಲ್ಲೋ ಒಂದು ಕಡೆ ತಪಸ್ಸು ಮಾಡುತ್ತಾ ಬಹಳ ದೀರ್ಘಕಾಲದ ತಪಸ್ಸನ್ನು ಮಾಡಿದ. ಆಹಾರವನ್ನು ಬಹಳ ಕಮ್ಮಿಯಲ್ಲಿ ಸ್ವೀಕರಿಸ್ತಾ ಇದ್ದವನು ಕೊನೆಗೆ ಅದನ್ನು ಬಿಟ್ಟೇ ಬಿಟ್ಟ. ಉಳಿದ ಎಲ್ಲ ಪ್ರಾಣಿಗಳನ್ನು ಕ್ಷಮೆಯಿಂದ ಕಾಣುವನಾಗಿ, ನಮಗೆ ಈ ತಪಸ್ಸು ಅಂದ ತಕ್ಷಣ ಕೇವಲ ಕೈಕಾಲನ್ನು ಹೇಗೇಗೋ ಬೆಂಡು ಮಾಡಿ ನಿಲ್ಲಿಸಿ ಅಥವಾ ಕೂಡಿಸಿ ಇನ್ನೇನೋ ಹಾಗೆ ಮಾತ್ರ ತಪಸ್ಸು ಅಂತ ಯೋಚನೆ ಮಾಡ್ತೇವೆ. ತಪಸ್ಸು ಅನ್ನೋದು ಒಂದು ಹೊತ್ತಿನಲ್ಲಿ ಅದನ್ನು ಮಾಡ್ತಾರೆ. ಉಳಿದ ಸಮಯದಲ್ಲಿ
ಲೋಕದ ಉಳಿದ ವ್ಯವಹಾರಗಳಿಗೂ ಅವರು ತಮ್ಮ ಮನಸ್ಸನ್ನು ಕೊಟ್ಟು ಉಳಿದ ಸಮಯದಲ್ಲಿ ಪಾಠ ಅಥವಾ ತನ್ನ ಸುತ್ತ ಇರುವಂಥ ಕಾಡಿನಲ್ಲಿದ್ದಾಗ ಕಾಡಿನಲ್ಲಿ ಏನು ವ್ಯವಹಾರ ಮಾಡ್ಬೋದು ಅಷ್ಟನ್ನು ನಡೆಸಿಕೊಂಡು ತನ್ನ ಸುತ್ತ ಇರುವ ಎಲ್ಲ ಪ್ರಾಣಿಗಳಲ್ಲೂ ತಪಸ್ಸು ಮಾಡ್ತಾ ಇರ್ತಾನೆ. ಎದುರುಗಡೆ ಒಂದು ಹಾವು ಓಡಾಡುತ್ತೆ, ಕಾಣಿಸ್ತವನಿಗೆ ನಾಳೆಯಿಂದ ತಪಸ್ಸು ಮಾಡಲಿಕ್ಕೆ ತೊಂದರೆ ಆಗುತ್ತೆ, ಮೊದಲು ನಾಳೆಯಿಂದ ಹಾವನ್ನು ಓಡಿಸ್ಬೇಕು ಅಂತ ಉಪಾಯ ಮಾಡ್ತಾನೆ ಅಂದರೆ ಅವನ ತಪಸ್ಸು ಹೋಯಿತು. ಯಾಕೆಂದರೆ ಅದರ ಪಾಡಿಗಿರುತ್ತೆ. ನಮಗೇನು ಅಂದರೆ ನಾವು ಕೂತಾಗ ಎಲ್ಲೋ ಗೋಡೆಯಲ್ಲಿ ಒಂದು ಹಲ್ಲಿ ಓಡಾಡ್ತಾ ಇದೆ, ಒಂದು ಜಿರಳೆ ಓಡಾಡ್ತಾ ಇದೆ, ಒಂದು ಇರುವೆ ಓಡಾಡ್ತಾ ಇದೆ, ಅಥವಾ ಮೈ ಮೇಲೆ ಒಂದು ನುಸಿ ಕೂತಿತು ಅಂದು ಇಷ್ಟನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡು ನಮ್ಗೆ ಅದೇ ಬರಬಾರ್ದು, ಆದರೆ ಮಾತ್ರ ನಂಗೆ ಜಪ ಮಾಡಲಿಕ್ಕಾಗುತ್ತೆ, ಅದು ಇರಬಾರ್ದು, ಅದು ಇದ್ರೇ ಸಮಸ್ಯೆ, ಮನೆಯಿಂದಲೇ ಅದನ್ನು ನಿರ್ನಾಮ ಮಾಡಿಬಿಡಬೇಕು ಅನ್ನುವ ಯೋಚನೆ ತನಕ ಹೋಯಿತು ಅಂದರೆ ಉಳಿದ ಪ್ರಾಣಿಗಳಲ್ಲಿ ಇರಬೇಕಾದಂತಹ ಅದನ್ನು ಸಹಿಸ್ಕೊಳ್ಬೇಕು ಅಂದರೆ ಅದು ಕಚ್ಚಿದಾಗ ಸಹಿಸ್ಕೊಂಡು ನಿಮ್ಮ ಏಕಾಗ್ರತೆಗೆ ಭಂಗ ಬರದಂತೆ ನೋಡಿಕೊಳ್ಳಲಿಕ್ಕೆ ಶುದ್ಧತೆಯನ್ನು ಮಾಡಿಕೊಂಡ್ರೆ ಅದು ಹತ್ತಿರಕ್ಕೆ ಸುಳಿಯುವುದಿಲ್ಲ. ಅದು ಸ್ವಚ್ಛತೆ ಅನ್ನೋದು ಅದಕ್ಕೋಸ್ಕರ ಬೇಕು ಅಂತ ಹೇಳೋದು. ಆದರೂ ಅದು ಎಲ್ಲೋ ದೂರದಲ್ಲಿ ತನ್ನ ಪಾಡಿಗೆ ತಾನು ಹರಿದು ಹೋಗುತ್ತೆ ಅಂದರೆ ನಾವು ಅದಕ್ಕೆ ಯಾವುದೇ ರೀತಿಯಿಂದ ಅದು ನಮ್ಮ ಮನೆಯ ಪರಿಸರದಲ್ಲಿ ಕಾಣುವುದಕ್ಕೂ ಇರಬಾರ್ದು ಅನ್ನುವ ರೀತಿಯಲ್ಲಿ ಯೋಚಿಸದೆ ಎಲ್ಲ ಪ್ರಾಣಿಗಳ ಮೇಲೂ ಅತ್ಯಂತ ಪ್ರೀತಿಯನ್ನು ತೋರ್ತಾ ಆ ಘೋರವಾದಂತಹ ಕಾಡಿನಲ್ಲಿ ಅವನು ಸತ್ಯಸಂಧನಾಗಿ ಇಂದ್ರಿಯಗಳನ್ನು ನಿಗ್ರಹಿಸುವವನಾಗಿ ಆತ್ಮವತ್ ಸರ್ವಭೂತಾನಿ, ತನ್ನಂತೆಯೇ ಉಳಿದ ಎಲ್ಲ ಪ್ರಾಣಿಗಳೂ ಇರುವಂಥದ್ದು, ಆ ಪ್ರಾಣಿಗಳಿಗೂ ಬದುಕುವುದಕ್ಕೆ ಅರ್ಹತೆ ಇದೆ, ನಾನು ಮಾತ್ರ ಬದುಕಬೇಕಾದ ಪ್ರಾಣಿ ಅಲ್ಲ ಅನ್ನುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲದರಲ್ಲೂ ಸರ್ವಭೂತ ಹಿತೇ ರತಃ, ಎಲ್ಲ ಭೂತಗಳಲ್ಲೂ ಅವುಗಳಿಗೆ ಹಿತವಾಗಲಿ ಅನ್ನುವುದರಲ್ಲಿ ಆಸಕ್ತಿಯನ್ನು ತಾಳಿದವನಾಗಿ ಭಗವಂತನನ್ನು ಪ್ರಾರ್ಥಿಸಿದ. ಈ ತಪಸ್ಸಿಗೆ ದೇವತೆಗಳಿಗೂ ಬಹಳ ಖುಷಿಯೂ ಆಯಿತು. ನೇರ ಹೋಗಿ ಪದ್ಮನಾಭನನ್ನು ತುಷ್ಟುವು ದೇವದೇವೇಶಂ, ನಾವು ನಿಜವಾದ ಅರ್ಥದಲ್ಲಿ ಅದೇ ಹೇಳಿದ್ದು, ಎಲ್ಲ ಪ್ರಾಣಿಗಳಲ್ಲೂ ನಾವು ಗೌರವ ತಾಳಿದಾಗ ಆಯಾ ಪ್ರಾಣಿಗಳ ದೇವತೆ, ಎಲ್ಲ ಭಾಷೆಗಳಲ್ಲೂ ನಮಗೆ ಗೌರವ ಇದ್ದಾಗ ಆಯಾ ಭಾಷೆಗಳ ದೇವತೆ, ಎಲ್ಲ ಭೂತಗಳಲ್ಲೂ ಗೌರವ ಇದ್ದಾಗ ಎಲ್ಲ ಭೂತಗಳ ದೇವತೆ, ಎಲ್ಲ ಕಾಲದಲ್ಲೂ ನಾವು ಗೌರವಿಸಿದಾಗ ಆ ಕಾಲದ ಎಲ್ಲ ದೇವತೆಗಳು. ಅಂದರೆ ಕಾಲದ ದೇವತೆ ಅಂತಂದಾಗ ಮಳೆ ಬರುತ್ತೆ, ಮಳೆ ಬಂತು, ವರ್ಷಂತನ್ನ ನಿಂದ್ಯಾತ್ ತದ್ವ್ರತಂ, ತಪಂತನ್ನ ನಿಂದ್ಯಾತ್ ತದ್ವ್ರತಂ. ಎಲ್ಲವೂ ಮಳೆ ಬರಬೇಕಾದದ್ದು ಕಾಲಕ್ಕೆ ಗೊತ್ತಿದೆ, ಯಾವಾಗ ಏನು ಬರಬೇಕು ಅಂತ, ಅದು ಬಂದೇ ಬರುತ್ತೆ. ಬೇಸಿಗೆಯೂ ಬರಲೇಬೇಕು, ಚಳಿಗಾಲವೂ ಇರಲೇಬೇಕು, ಮಳೆಗಾಲವೂ ಸಾಗಲೇಬೇಕು. ಅದು ನಾವು ಬೇಡ ಅಂದಾಗೇನು ನಿಲ್ಲುವುದಿಲ್ಲ, ಬೇಕು ಅಂದಾಗೇನು ಹೆಚ್ಚು ಸುರಿಯುವುದೂ ಅಲ್ಲ. ಅಂದರೆ ಅದು ಅದರ ಕಾಲಕ್ಕೆ ಏನಾಗ್ತಾ ಇದೆಯೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸುವ, ಇದನ್ನೇ ಇಟ್ಟಾಂಗೆ ಇರುವೆನೋ ಹರಿಯೇ